ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತೀರಿ. ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡಬೇಕು, ಸಾರ್ವಜನಿಕವಾದಂತಹ ಕೆಲವು ಕೆಲಸಗಳಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಚಿಂತನೆಗಳು ಮನಸ್ಸಿಗೆ ಹೆಚ್ಚಾಗಿ ಬರುವಂಥದ್ದಾಗತ್ತೆ. ಆದರೆ ಯಾವುದೂ ಕೂಡ ಕಾರ್ಯಗತ ಆಗೋದಿಲ್ಲ ಅಂದರೆ ಅದಕ್ಕೇನೋ ಅಡ್ಡಿ ಬರುತ್ತೆ, ಅಷ್ಟು ಹೊತ್ತಿಗೆ ಇನ್ಯಾವುದೋ ಒಂದು ಅನಿವಾರ್ಯತೆ ಅನ್ನುವಂಥದ್ದು ಅಡ್ಡ ಆಗುವಂಥದ್ದು. ಹೀಗಾಗಿ ಮನಸ್ಸಿನಲ್ಲೇ ಅಂದುಕೊಂಡಂಥದ್ದು ಕಾರ್ಯರೂಪಕ್ಕೆ ಬರುವಾಗ ಕಷ್ಟವಾಗತ್ತೆ. ಆಲೋಚನೆ ಮಾಡಬೇಕು. ನಾವು ಯಾವುದೋ ಒಂದು ಪ್ಲಾನನ್ನು ಹಾಕ್ಕೊಳ್ಳುವಂಥದ್ದು ದೊಡ್ಡ ವಿಷಯ ಅಲ್ಲ, ಅದು ಎಷ್ಟರ ಮಟ್ಟಿಗೆ ಕೈಗೂಡುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಹಣದ ಖರ್ಚಿಗೆ ಅಂದರೆ ನಿಮ್ಮ ದುಡ್ಡಿನ ವಿಚಾರಕ್ಕೆ ಬಂದಾಗ ಹಿನ್ನಡೆಯಾಗತ್ತೆ, ಅದರಿಂದ ಅಪಮಾನವಾಗುತ್ತೆ. ಯಾವುದೋ ಒಂದು ಖರ್ಚು ಮಾಡಬೇಕಾದಂತಹ ಸಂದರ್ಭ, ನೀವು ಹಣವನ್ನು ಬಿಚ್ಚುವುದೇ ಇಲ್ಲ, ತೆಗೆಯುವುದೇ ಇಲ್ಲ ಅನ್ನೋ ಒಂದು ಸಿದ್ಧಾಂತದಲ್ಲಿರ್ತೀರಿ. ಅದು ಸ್ವಭಾವ ಆಗಿದ್ದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆದರೆ 4-6 ಜನ ಇರುವಾಗ, ಅವರು ಸ್ನೇಹಿತರೇ ಆಗಿರಲಿ, ಬಂಧುಗಳೇ ಆಗಿರಲಿ, ಮನೆಯವರೇ ಆಗಿರಲಿ, ಅವಮಾನಕ್ಕೆ ಅದು ಕಾರಣವಾಗುತ್ತೆ. ದುಡ್ಡನ್ನು ಕೊಡಬೇಕು ಅಂತಾದಾಗ ಮಾತ್ರ ಹಿಂಜರಿಕೆ, ಧಾರಾಳವಾಗಿ ಖರ್ಚು ಮಾಡಿಸೋದಕ್ಕೆ ಸಿದ್ಧವಾಗಿರ್ತೀರಿ. ಇದನ್ನು ಆಲೋಚನೆ ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳ ಜೊತೆಯಲ್ಲಿ ಬಹಳ ಸೌಹಾರ್ದದಿಂದ ಇರುವಂಥದ್ದು ಒಳ್ಳೆಯದು. ಮಕ್ಕಳನ್ನು ಹಾಸ್ಯ ಮಾಡಬೇಕು, ಆದರೆ ಮಕ್ಕಳು ರೊಚ್ಚಿಗೆ ಹೇಳುವ ಹಾಗೆ ಮಾಡಬಾರ್ದು. ಮಕ್ಕಳ ಬಾಯಿಂದ ಏನಾದರೂ ಮಾತು ಬಂದುಬಿಟ್ರೆ ದೊಡ್ಡ ಅವಮಾನವಾಗತ್ತೆ. ಅಥವಾ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಂಡು 4-6 ಜನದ ಮುಂದೆ ಏನಾದರೂ ಅಂದುಬಿಟ್ರೆ ನಿಮಗೆ ಅವಮಾನವಾಗುತ್ತೆ. ಇದು ಎಚ್ಚರ ಇರಬೇಕು. ಮಗುವಿಗೆ ಏನಾದರೂ ತೊಂದರೆಯಾದರೆ ಅದು ನಿಮ್ಮಿಂದ ಆಯಿತು ಅನ್ನುವಂತಹ ಕೆಟ್ಟ ಹೆಸರು ಕೂಡ ನಿಮಗೆ ಬರುವಂಥದ್ದಿರುತ್ತೆ. ತರಕಾರಿ ವ್ಯಾಪಾರಿಗಳಿಗೆ ಶುಭ ಮತ್ತು ಲಾಭ ಇದೆ. ವಾಹನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ವಾಹನವನ್ನು ಮಾರಾಟ ಮಾಡುವಂಥದ್ದು, ಕೊಂಡುಕೊಳ್ಳುವಂಥದ್ದು ಅಥವಾ ಚಾಲನೆ ಮಾಡುವಾಗ ಏನೋ ಎಚ್ಚರ ತಪ್ಪುವಂಥದ್ದು, ಇವೆಲ್ಲವೂ ಕೂಡ ತೊಂದರೆಗೆ ಕಾರಣವಾಗುವಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಕೆಲಸದಲ್ಲಿ ನಿಮ್ಮ ಗುಣಮಟ್ಟ ಸ್ವಲ್ಪ ಸುಧಾರಣೆಯಾಗ್ತಕ್ಕಂಥದ್ದಿದೆ. ಇನ್ನಷ್ಟು ಮತ್ತಷ್ಟು ಆ ಪರಿವರ್ತನೆಗೆ ಅವಕಾಶಗಳಾದರೆ ನಿಮಗೆ ಹೆಚ್ಚಿನ ಲಾಭ ಅನ್ನುವಂಥದ್ದನ್ನು ತಿಳಿಬೇಕು. ಸಮಾಜದಲ್ಲಿ ಜನ ನಿಮ್ಮನ್ನು ಮೆಚ್ಚುವಂಥದ್ದು, ಗೌರವಿಸ್ತಕ್ಕಂಥದ್ದು, ಈ ಥರದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಅದನ್ನು ಹಾಗೆ ಬೆಳೆಸ್ಕೊಳ್ಳುವಂಥದ್ದು, ಉಳಿಸ್ಕೊಳ್ಳುವಂಥದ್ದು, ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಆ ಪ್ರಯತ್ನದಲ್ಲಿ ನೀವು ಇರಿ ಎನ್ನುವಂಥದ್ದು. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಿದೆ. ಯಾವುದಾದ್ರೂ ಸಂದರ್ಶನಗಳು, ಇಂಟರ್ವ್ಯೂಗಳು ಅಥವಾ ಬೇರೆ ಇನ್ನೇನಾದ್ರು ಕೆಲಸಕ್ಕೆ ಹೋಗುವಂಥದ್ದು, ಈ ವಿಚಾರಗಳು ಮನಸ್ಸಿನಲ್ಲಿದ್ದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಶುಭವನ್ನು ನಿರೀಕ್ಷೆ ಮಾಡಬಹುದು ಅಂತ ಅರ್ಥ. ಮೇಲಧಿಕಾರಿಗಳು ಮನೆಯವರ ಜೊತೆಯಲ್ಲಿ ಅನ್ಯೋನ್ಯತೆ ಇರಲಿ. ಯಾವುದೇ ಕಾರಣಕ್ಕೂ ನಿಷ್ಠುರವಾಗಬೇಡಿ, ಮನಸ್ತಾಪವನ್ನು ಮಾಡಿಕೊಳ್ಬೇಡಿ. ಮನೆಯವರ ಸಹಕಾರ ತುಂಬ ಮುಖ್ಯವಾದಂಥದ್ದು. ಹಾಗೆ ಉದ್ಯೋಗದ ಸ್ಥಳದಲ್ಲಿ, ನೌಕರಿಯ ಸ್ಥಳದಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲಿ ವಿಶ್ವಾಸವಾಗಿರ್ತಕ್ಕಂಥದ್ದು ಒಳ್ಳೆಯದು. ಯಾವುದು ವ್ಯತ್ಯಾಸ ಆದರೂ ಕೂಡ ತೊಂದರೆ ನಿಮಗೆ ಅನ್ನುವಂಥದ್ದು ಗೊತ್ತಿರಲಿ. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಹೆಚ್ಚಾಗಿ ವಹಿಸಬೇಕಾದಂಥದ್ದು. ವಿಶೇಷವಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ತಾಯಿಯವರ ಆರೋಗ್ಯದಲ್ಲಿ ತೊಂದರೆ ಆಗಬಹುದು, ಸ್ವಲ್ಪ ಗಮನಿಸ್ಕೊಳ್ಬೇಕು. ಹಿಂದೆ ಮಾಡಿದಂತಹ ಯಾವುದೋ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಕಷ್ಟವಾಗಬಹುದು, ಅವಮಾನಕ್ಕೆ ದಾರಿಯಾಗುತ್ತೆ. ಸೂಕ್ತವಾದಂತಹ ರೀತಿಯಲ್ಲಿ ಆ ವಿಚಾರವನ್ನು ಹೇಳಿ, ಸುಳ್ಳನ್ನು ಹೇಳದೆ ಪ್ರಾಮಾಣಿಕವಾಗಿ ನಡೆಕೊಂಡ್ರೆ ಯಾರಿಗೆ ಸಾಲವನ್ನು ಮರುಪಾವತಿ ಮಾಡಬೇಕೋ ಅವರು ನಿಮ್ಮನ್ನು ಕ್ಷಮಿಸಬಹುದು ಅಥವಾ ಅವರಿಂದ ಇನ್ನೊಂದು ಅವಕಾಶ ನಿಮಗೆ ಸಿಕ್ಕಬಹುದು ಅನ್ನುವಂಥದ್ದು. ಆ ಪ್ರಾಮಾಣಿಕತೆಯನ್ನು, ಮಾತನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ನಿಮ್ಮ ಪೂರ್ವಿಕರು ಮಾಡಿದಂತಹ ಪುಣ್ಯದಿಂದ ನಿಮ್ಮ ಜೀವನ ನಡೀತಾ ಇದೆ ಅಂತಲೇ ಹೇಳಬೇಕು. ಹಿಂದಿನವರು ಮಾಡಿದಂತಹ ಪುಣ್ಯಶೇಷ ಏನಿದೆ ಅದು ನಿಮ್ಮ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು, ಅದನ್ನು ಸ್ಮರಿಸಬೇಕಾದಂಥವರು ನೀವು ಅಂತ ಹೇಳಬೇಕು. ಗ್ರಹಗತಿಯಿಂದ ನೌಕರಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಏನೋ ನಿಮಗೆ ಹಿನ್ನಡೆ, ಒಂದು ರೀತಿಯ ಸೋಲು, ಇವೆಲ್ಲವನ್ನು ನೋಡಬೇಕಾದಂಥದ್ದು. ನೌಕರಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ ಉನ್ನತಿಗೆ ಅವಕಾಶಗಳಿರುತ್ತೆ.
ನೀವು ಸಕಾಲದಲ್ಲಿ ಪ್ರಯತ್ನವನ್ನು ಮಾಡೋದೇ ಇಲ್ಲ, ಏನೋ ಕಾರಣಗಳನ್ನು ಏನೋ ಸಬೂಬುಗಳನ್ನು ಹೇಳಿಕೊಂಡು ಸಮಯವನ್ನು ಕಳೆದು ಬಿಡ್ತೀರಿ. ಆನಂತರದಲ್ಲಿ ಪಶ್ಚಾತ್ತಾಪವನ್ನು ಪಟ್ಟರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ವ್ಯಾವಹಾರಿಕವಾಗಿ ಸಾಲ ಮಾಡಬೇಡಿ. ವ್ಯವಹಾರದ ದೃಷ್ಟಿಯಿಂದ ಲಾಭ ಪಡಿತೀನಿ ಅನ್ನುವಂತಹ ದುರ್ಭಾವನೆಯಿಂದ ಸಾಲವನ್ನು ಮಾಡುವಂಥದ್ದು ಬೇಡ. ಆ ರೀತಿ ಆದರೆ ಅದು ನಿಮ್ಮ ಕೈಯಿಂದ ಒಂದಷ್ಟು ಹಣ ಕಳ್ಕೊಳ್ತೀರೇ ಹೊರತು ಅನುಕೂಲ ಆಗುವಂಥದ್ದಿಲ್ಲ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯ ಸದಸ್ಯರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಮನೆಯವರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತಾದರೆ ಯಾವ ಕೆಲಸಕ್ಕೆ ನೀವು ಸಂಕಲ್ಪವನ್ನು ಮಾಡ್ತೀರೋ ಆ ಕೆಲಸದಲ್ಲಿ 100ಕ್ಕೆ 50 ಭಾಗದಷ್ಟು ಕೆಲಸವನ್ನು ಮಾಡಿ ಮುಗಿಸಿ ಅದರ ಫಲವನ್ನು ಸ್ವೀಕರಿಸಿದ ಹಾಗೆ. ನೀವು ಎಷ್ಟೇ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೂ ಕೂಡ ಮನೆಯವರ ಸಹಕಾರ ಸಿಕ್ಕಲಿಲ್ಲ, ಕೆಲಸಕ್ಕೆ ಹೊರಡುವಾಗ ಮನೆಯವರು ಏನೋ ಗೊಂದಲವನ್ನು ಮಾಡಿದರು ಅಥವಾ ಬೇಸರವಾಯಿತು ಅಂತಂದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಮಾಡಿದಂತಹ ಕೆಲಸದಲ್ಲೂ ಕೂಡ ಏನೋ ಒಂದು ರೀತಿಯ ತೃಪ್ತಿ ನಿಮಗೆ ಸಿಕ್ಕದೇ ಇರೋ ಹಾಗಾಗತ್ತೆ. ನಿಮ್ಮ ಪ್ರಗತಿಯಲ್ಲಿ ನಿಮ್ಮ ಪೂರ್ವ ಸುಕೃತ ಅಂತಕ್ಕಂಥದ್ದೇ ಸರಿ, ಅದೇ ನಿಮಗೆ ಕೆಲಸ ಮಾಡುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ದಕ್ಷತೆ, ಪ್ರತಿಭೆ ಇವೆಲ್ಲವನ್ನು ತೋರಿಸ್ತೀರಿ, ಜಯಶೀಲರಾಗ್ತೀರಿ. ನಿಮ್ಮ ಬುದ್ಧಿವಂತಿಕೆಯಲ್ಲಿ ಹೆಚ್ಚು ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ನಿಮ್ಮ ನಿರಂತರವಾದಂತಹ ಪ್ರಯತ್ನ ಜೊತೆಗೆ ಹಿರಿಯರ ಆಶೀರ್ವಾದ ಈಗ ಫಲವನ್ನು ಕೊಡುತ್ತೆ. ಅದು ಜೀವನದ ಸಾರ್ಥಕತೆಯನ್ನು ಅಲ್ಲಿ ತೋರಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ, ನೀವು ಪಡ್ಕೊಳ್ತಾ ಇರುವ ಎಲ್ಲ ವಿಷಯದ ಬಗ್ಗೆ, ಪ್ರಗತಿಯ ಬಗ್ಗೆ, ಅಭ್ಯುದಯದ ಬಗ್ಗೆ, ಆದಾಯದ ಬಗ್ಗೆ, ಲಾಭದ ಬಗ್ಗೆ ನಿಮಗೆ ಆಶ್ಚರ್ಯ ಆಗ್ತಕ್ಕಂತಹ ದಿವಸವಾಗಬಹುದು. ಮನೆಯ ವಾತಾವರಣ ಮಾತ್ರ ಚೆನ್ನಾಗಿರುವ ಹಾಗೆ ನೋಡ್ಕೊಳ್ಬೇಕು. ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಇದಕ್ಕೆ ಅವಕಾಶ, ಆಸ್ಪದವನ್ನು ಕೊಡಬಾರ್ದು ಅಂತ ಅರ್ಥ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.